ಸರ್ ನೀವು ಬಂದು ಎಷ್ಟು ಹೊತ್ತಾಯ್ತು ನಿಮ್ಗೆ ಅಡ್ಡಾಡ 15 ನಿಮಿಷ ನಾವು 15 ನಿಮಿಷ ಗಾಡಿ ಬಂದು ನಿಮ್ಮ ಗಾಡಿಯಲ್ಲಿ ಹಾಕೊಂಡು ಹೋಗ್ಬೋದಲ್ಲ, ಪ್ರಾಣ ಉಳಿಸ್ಬೋದಲ್ಲ. ಎಲ್ಲರಿಗೂ ಆಂಬುಲೆನ್ಸ್ ಎಲ್ಲೈತಿ ಆಂಬುಲೆನ್ಸ್ ಈಗ ಬಂದಿದೆ ಅಂತಾನೆ, ಈಗ ಬಂದಿದೆ 1 ತಾಸು ಆಯ್ತು. ನೀವೇನ್ ಮಾಡ್ತಾ ಇದ್ದೀವಿ 1 ತಾಸು ಈ ಗಾಡಿಯಲ್ಲಿ ಹಾಕೊಂಡು ಹೋಗ್ಬೋದಲ್ಲ. ಏನು ಆಫೀಸಲ್ಗಿದ್ದ ನಿಮ್ಗೆ ಅಡ್ಡಾಡಕ್ ಮಾತ್ರ ಈ ಗಾಡಿ. ಸರ್ 1 ಮಿನಿಟ್ ಉತ್ತರ ಕೊಡಿ. ಅಲ್ಲಿ ಪ್ರಾಣ ಹೋಗ್ತಾ ಇದೆ, ಒಂದು ಪ್ರಾಣ ಹೋಗಿದೆ, ಅವ್ರು ಉಳಿಸ್ಬೇಕು ತಾನೆ. ನಿಮ್ಗೆ ಅಡ್ಡಾಡಕ್ ಮಾತ್ರ ಇದು ನಿಮ್ ಗಾಡಿಯಲ್ಲಿ ಹೋಗ್ಕೊಂಡು ಹೋಗ್ಬೋದಲ್ಲ. ನಿಮ್ ಗಾಡಿಯಲ್ಲಿ ಬಂದಿದ್ದೀಯಾ? ನಿಮ್ ಟ್ರಾಫಿಕ್ ಹೋಗ್ತಾನೆ ಟ್ರಾಫಿಕ್ ಒಂದ್ ತಾಸ ಆಯ್ತು ನೀವು ಬಂದ ನಿಂತಲ್ಲೇ. ಹೆಂಗ್ ಟ್ರಾಫಿಕ್ ಆಗತ್ತೆ? ಒಂದ್ ತಾಸ ಆಯ್ತು ಬಂದ ನಿಂತೆ ಮಾತ್ರ ಈ ಗಾಡಿನ. ಇದು ನೋಡ್ರಿ, ಇದು ಒಂದು ಪ್ರಾಣ ಹೋಗ್ತಾ ಇದೆ ಅಲ್ಲಿ, ಅಲ್ಲಿ ಒಂದು ಪ್ರಾಣ ಹೋಗ್ತಾ ಇದೆ, ಒಂದು ಪ್ರಾಣ ಹೋಗಿದೆ ಆಕ್ಸಿಡೆಂಟ್ ಆಗಿ. ಇವರು ಆ ಗಾಡಿಯಲ್ಲಿ ಕೂತಿದ್ದಾರೆ ಟ್ರಾಫಿಕ್ ಪೊಲೀಸರು. ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಅವರಿಗೆ ಟ್ರಾಫಿಕ್ ಆಗತ್ತಂತೆ, ಅವ್ರಿಗೆ ಟ್ರಾಫಿಕ್ ಆಗುತ್ತೆ. 1 ತಾಸ ಆಯ್ತು ಈ ಕಾರ್ ಬಂದು, ಈಗ ಕಾರ್ ಬಂದು 1 ತಾಸ ಆಯ್ತು. 1 ತಾಸದಿಂದ ಅವರು ಪೇಷಂಟ್ ಹೋಗ್ಬೇಕು ತಾನೆ. ಒಬ್ಬನ ಪ್ರಾಣ ಹೋಗ್ತಾ ಇದೆ, ಒಬ್ಬ ಪ್ರಾಣ ಹೋಗಿದೆ, ಒಬ್ಬ ಸತ್ತಿದ್ದಾನೆ, ಇನ್ನೊಬ್ಬ ಬದುಕ್ತಾ ಇದ್ದಾನೆ. ಸ್ವಲ್ಪ ಸಮಯ ಅವ್ರಿಗೆ ಸಿಕ್ಕರೆ ಬದುಕ್ತಾನೆ. ಆದ್ರೆ ಇವರು ಗಾಡಿಯಲ್ಲಿ ಕೂತಿದ್ದಾರೆ, ಬರ್ತಾ ಇದೆ 1 ತಾಸ ಆಯ್ತು. ಇಲ್ಲಿ ಆಂಬುಲೆನ್ಸ್ ಇಲ್ಲ, ಅವ್ರ ಗಾಡಿಯಲ್ಲಿ ತಾನೇ ಹಾಕ್ಬೋದು, ತೊಗೊಂಡು ಹೋಗ್ಬೋದು. ಅವ್ರ ಗಾಡಿಯಲ್ಲಿ ಒಯ್ಬೋದಿಲ್ಲ, ಪೇಷಂಟ್ ಉಳಿಸ್ಬೋದಿಲ್ಲ ಅವ್ರಿಗೆ, ಅದಿಲ್ಲ. ಅವ್ರು ಕೂತಿದ್ದಾರೆ ಇಲ್ಲಿ ಚೆನ್ನಾಗಿ ಸೇರಿಸ್ಕೊಂಡು 1 ತಾಸ ಆಯ್ತು. ಇಲ್ಲ ನೋಡಿ ಸ್ವಲ್ಪ ಸರ್, ಇದೊಂದು ಪ್ರಾಣ ಹೋಗಿದೆ, 1 ತಾಸ ಆಯ್ತು. ಪ್ರಾಣ ಹೋಗಿ ಒಂದು ಪ್ರಾಣ ಹೋಗಿ 1 ತಾಸ ಆಯ್ತು. ಇನ್ನೂ ಒಬ್ಬ ಬದುಕ್ತಾ ಇದ್ದಾನೆ. 1 ತಾಸ ಆಯ್ತು. ಪೊಲೀಸ್ ಹೈವೇ ಗಾಡಿ ಬಂದು 1 ತಾಸಿನಿಂದ ಏನೂ ಇಲ್ಲ. ಅವ್ರು ಬಂದಿದ್ದಾರೆ, ಕೂತಿದ್ದಾರೆ, ನೋಡ್ತಾ ಅಡ್ಡಾಡ್ತಾ ಇದ್ದಾರೆ. ಅವರು ಆ ಗಾಡಿ ಆ ಕಾರಲ್ಲಿ ಒಯ್ಬೋದಿಲ್ಲ, ಆ ಕಾರಲ್ಲಿ ಅವ್ರಿಗೆ ಒಯ್ಬೋದಿಲ್ಲ. ಅವ್ರಿಗೆ ಸಾಯ್ತಾ ಇದ್ರು ಜನರಿಗೆ ಅವ್ರು ರಕ್ಷಣೆ ಮಾಡ್ಬೋದಲ್ಲ. ಇಲ್ಲ, ಅವ್ರ ಕಾರ್ ನಿಲ್ಲಿಸ್ಕೊಂಡು ನಿಂತಿದ್ದಾರೆ. ಸರ್ ಈಗ ಬಂದಿದೆ ಸರ್ ಆಂಬುಲೆನ್ಸು. ಪಾಪ ಅವನು ಸತ್ತಿರ್ಬೋದು, ಯಾಕಂದ್ರೆ ಭಾಳ ಹೊತ್ತಾಯ್ತಲ್ಲ. ಸಾಯೋಕೆ ಜಾಸ್ತಿ ಸಮಯ ಬೇಡ, ಒಂದು 5 ನಿಮಿಷ ಇದ್ರೆ ಸಾಕು. ಸತ್ತಿರ್ತಾನೆ. ನೋಡಿ ಸರ್, ಏನು ನೋಡಿ ಸರ್, ಇವ್ನು ಸ್ವಲ್ಪ ಬದುಕಿದ್ದಾನೆ. ಯಾರದು? ಇವ್ ಬದುಕಿದ್ದಾನೆ, ಪ್ರಾಣ ಉಳಿಸ್ಬೋದು ತಾನೆ. ಈಗ ಬಂದಿದೆ 1 ತಾಸ ಆಯ್ತು ಆಕ್ಸಿಡೆಂಟ್ ಆಗಿ. ಆಂಬುಲೆನ್ಸಿಗೆ ಬಂದಿದೆ. ವಿಡಿಯೋ ಮಾಡಂತವ್ರಿ. 1 ತಾಸ ಆಯ್ತು ಗಾಡಿ ನಿಂತಿಲ್ಲ, ತೊಗೊಂಡೋಗಿಲ್ಲ ಅಂತ ಹೇಳ್ರಿ. ಇದು ತಡಸ್ ಕ್ರಾಸ್, ಹುಬ್ಬಳ್ಳಿ ಬರ್ತದ. ತಡಸ್ ಕ್ರಾಸ್ನಲ್ಲಿ ಆಗಿರೋ ಒಂದು ದೊಡ್ಡ ಅನಾಹುತ. ಒಂದು ಪ್ರಾಣ ಹೋಗಿದೆ, ಇನ್ನೊಂದು ಜೀವಂತವಾಗಿದೆ. ಅವರನ್ನು ರಕ್ಷಣೆ ಮಾಡೋದು ಬಿಟ್ಟು ಪೊಲೀಸರು ಬಂದು ನೋಡ್ಕೊಂಡು ನಿಂತಿದ್ದಾರೆ. ಒಂದು ಆಂಬುಲೆನ್ಸ್ ಅಲ್ಲ ಇವತ್ತರೆಗೂ ಆಂಬುಲೆನ್ಸ್ ಬಂತಿದ್ದು. ತನ್ನ ಆಂಬುಲೆನ್ಸ್ನಲ್ಲಿ ಹಾಕೊಂಡು ಹೋಗಿ ಅವನಿಗೆ ಪ್ರಾಣ ರಕ್ಷಣೆ ಮಾಡ್ಬೋದು. ಆದ್ರೆ ಇಲ್ಲ, ಇಲ್ಲಿ ಹೈವೇ ಪೊಲೀಸರು ಏನು ಮಾಡಿದ್ರೆ ನೋಡ್ಕೊಂಡು ನಿಂತಿದ್ದಾರೆ. 1 ತಾಸ ಆಯಿತು. ಪಾಪ ಒಂದು ಪ್ರಾಣ ಹೋಗಿದೆ. ಅವ್ರು ಸ್ವಲ್ಪ ಪ್ರಯತ್ನ ಮಾಡ್ತಿದ್ದಾರೆ, ಅದು ಒಂದು ಬದುಕ್ತಿತ್ತು. ಆದ್ರೆ ಇಲ್ಲ, ಪೊಲೀಸರು ವೇಟ್ ಮಾಡ್ಕೊಂಡು ನಿಂತಿದ್ದಾರೆ. ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಅದಕ್ಕಾಗಿ ಅವ್ರು ನಿಂತಿದ್ದಾರೆ. ಆ ಮನುಷ್ಯನ ಪ್ರಾಣ ಉಳಿಸ್ಬೋದಿತ್ತು ತಾನೆ. पुलिस गाड़ी में वो दाल को बेचेंगे, पुलिस गाड़ी में उसे दाल को बेचेंगे जी, ये जानते हैं. इससे दोनों फिर रखो ಇದು ಒಂದು ಅದೇನೋ ಬದುಕಿದೆ ಇಲ್ಲ ಗೊತ್ತಿಲ್ಲ. ಹಾಕೋರಿ ಅವ್ರಿಗೊಂದು. ಈಗ ಪೊಲೀಸ್ ಗಾಡಿ ಹೋಗ್ತಾ ಇದೆ, ಏನೋ ಹೈವೇ ಪೊಲೀಸ್. ಹಾಕಿ ಹಾಕಿ ಆ ಗಾಡಿ ಹಾಕಿ ಈಗ ಹೋಗು ಹೋಗು ಹೋಗು. ಪೊಲೀಸರಿಗೆ ಟ್ರಾಫಿಕ್ ಹಾಕಿದ್ರೆ ನಾರ್ಮಲ್ ಹಿಂಗೆ ಹೋಗ್ಬೇಕು. सब सेपरेट ಅವ್ರು ಕರ್ಕೊಂಡೋಗಿ ಸರ್, ಮೊದಲು ಆಸ್ಪತ್ರೆಗೆ ಭರ್ತಿ ಮಾಡಿ ಆಮೇಲೆ ನೋಡೋಣಂತೆ.
ಬಿದ್ದಿರೋದು? ಗೊತ್ತಿಲ್ಲ, ಒಂದು ತಾಸು ಅಂತ ಬಿತ್ತು. ಹೈವೇ ಪೊಲೀಸ್ ಗಾಡಿ ಒಂದು ತಾಸು ಆತು ಬಂದು ನಿಂತು ತೊಗೊಂಡು ಹೋಗ್ಬೋದಿತ್ತಲ್ಲ. ಬರೀ 1 ಕಿಲೋಮೀಟರ್ ಅಷ್ಟೇ ಐತಿ ಆಂಬ್ಯುಲೆನ್ಸ್ ಬರಾಕ. ಹೋಗ್ರಿ ಬರ, ಆಮೇಲೆ ಲೆಕ್ಕ ಹಾಕದ್ರಿ. ಇನ್ನೊಂದು ಇದೇ ವಿಷಯದಲ್ಲಿ ಇನ್ನೊಂದು ಹೇಳ್ತೇನೆ, ಗಾಡಿ ಹೊಡೋರು ಸ್ವಲ್ಪ ಹುಷಾರಾಗಿಂದ ಗಾಡಿ ಹೊಡಿಬೇಕು. ಈ ಆಕ್ಸಿಡೆಂಟ್ ನೋಡಿದರೆ ಅನಾಹುತ ಒಂದು 300 ಮೀಟ್ರ್ ಗಾಡಿ ದೂರ ಹೋಗಿ ಬಿದ್ದಿದೆ. ಇಲ್ಲೇ ಜನ ಸಾಯ್ತಾ ಇದ್ದಾರೆ. ಗಾಡಿ ಹೊಡೋರು ಸ್ವಲ್ಪ ಹುಷಾರಾಗಿ ಗಾಡಿ ಹೊಡೀರಿ. ಯಾಕಂದರೆ ನಿಮ್ಮ ನೋಡೋರು ನಿಮ್ಮ ಮನೆಯವರು ಬಿಟ್ಟು ಮತ್ತು ಬೇರೆ ಇರಲ್ಲ, ನೀವು ನಿಮ್ಮ ಮನೆತನ ನೋಡ್ಕೋಬೇಕು ಹೊರತು ಬೇರೆ ಯಾರು ನೋಡೋಂಗಿಲ್ಲ. ದಯವಿಟ್ಟು ಗಾಡಿ ಓಡಿಸೋರು ಭಾಳ ಸೂಕ್ಷ್ಮದಿಂದ ಹುಷಾರದಿಂದ ಗಾಡಿ ಓಡಿಸಿ. ಧನ್ಯವಾದ.